ಇವತ್ತು ಬೆಲೆ ಏರಿಕೆ ಇವತ್ತು 21 ತಿಂಗಳಲ್ಲಿ ಪ್ರತಿ ತಿಂಗಳು ಏನಾದರೂ ಒಂದು ಗಿಫ್ಟ್ ಇದ್ದೇ ಇರ್ತದೆ ರಾಜ್ಯದ ಜನತೆಗೆ. ಪ್ರತಿ ವರ್ಷಕ್ಕೆ ಗಿಫ್ಟ್ ಅಲ್ಲ, ಪ್ರತಿ ತಿಂಗಳೂ ಕೂಡ ಒಂದು ಗಿಫ್ಟ್, ಒಂದು ಬೆಲೆ ಏರಿಕೆ. ಅದು ಕಾಮನ್ ಅಜೆಂಡಾ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅಲ್ಲಿ. ಇವತ್ತು ಹೇಳ್ಬಿಡ್ಲ ಆಮೇಲೆ ಈ ಬೆಲೆ ಏರಿಕೆ ಮತ್ತು 4% ಮುಸಲ್ಮಾನರಿಗೆ ಮೀಸಲಾತಿ, ದಲಿತರ ಹಣವನ್ನ ಲೂಟಿ, ರೈತರಿಗೆ ಮಾಡ್ತಾ ಇರೋ ಅನ್ಯಾಯ, ಇದನ್ನ ಪ್ರತಿಭಟಿಸಿ 7ನೇ ತಾರೀಕಿಂದ, ಈ ತಿಂಗಳು 7ನೇ ತಾರೀಕಿಂದ ಸುಮಾರು 16 ದಿನಗಳ ಕಾಲ ಇಡೀ ರಾಜ್ಯವ್ಯಾಪಿ ಈ ಬೆಲೆ ಏರಿಕೆ, ಮುಸ್ಲಿಮರ ಓಲೈಕೆ ವಿರುದ್ಧವಾಗಿ ಒಂದು ಜನಾಂದೋಲನವನ್ನು ಮಾಡ್ತಾ ಇದ್ದೀರಿ. 4 ಹಂತದ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಮೈಸೂರು ಭಾಗ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ, ಈ ಥರ ಏನೇನು ಕೋಸ್ಟಲ್ ಭಾಗ, ಈ ಥರದ್ದೆಲ್ಲ ಭಾಗಗಳಿದೆ. ಅದನ್ನು ಡಿವೈಡ್ ಮಾಡಿ 4 ಹಂತದಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಸೊ ಒಟ್ಟು 16 ದಿನ. ಇದರಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆಯ ಇಂದ ತತ್ತರಿಸ್ತಾ ಇದ್ದಂಥ ರಾಜ್ಯದ ಜನರ ಒಂದು ಪರವಾಗಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಇದರಲ್ಲಿ ನಮ್ಮೆಲ್ಲ ಮುಖಂಡರುಗಳು, ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಇತರ ಎಲ್ಲ ಬಿಜೆಪಿಯ ಹಿರಿಯ ನಾಯಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಯಾರ್ಯಾರು ಕನ್ವೀನಿಯಂಟ್ ಟೈಮ್ ಏನಿದೆ, ರಾಜ್ಯ ಅಧ್ಯಕ್ಷರು ಪೂರ್ತಿ ಎಲ್ಲ ಕಡೆನೂ ಇರ್ತಾರೆ. ಅವರು ಎಲ್ಲ ಸಭೆಗಳಿಗೂ ಅವರು ಆಲ್ಮೋಸ್ಟ್ ಆಲ್ 99% ಅವರು ಇದ್ದೇ ಇರ್ತಾರೆ. ಅದು ಬಿಟ್ಟು ಉಳಿದಂಥ ಎಲ್ಲ ನಾಯಕರು ಕೂಡ ಅವರವರ ಟೈಮಿಂಗ್ಸು, ಅವರ ಡೇಟ್ಗಳನ್ನು ತೆಗೆದುಕೊಂಡು ಅವರನ್ನು ಇದಕ್ಕೆ ಜೋಡಣೆಯನ್ನು ಮಾಡ್ತಾ ಇದ್ದೀರಿ. ಒಟ್ಟಾರೆ ಮೈಸೂರಲ್ಲಿ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರದ ಸಚಿವರು, ಅವರು ಈ ಚಾಲನೆಯನ್ನ ಕೊಡ್ತಾ ಇದ್ದಾರೆ ನಮ್ಮ ಹೋರಾಟಕ್ಕೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ 1 ಕಿಲೋಮೀಟರ್ ಮೆರವಣಿಗೆ ಇದ್ದೇ ಇರುತ್ತೆ. 1 ಕಿಲೋಮೀಟರ್ ಮೆರವಣಿಗೆ, ಅದಾದ್ಮೇಲೆ ಸಾರ್ವಜನಿಕ ಸಭೆ, ಅದೇ ರ್ಯಾಲಿಯಲ್ಲಿ ಸಾರ್ವಜನಿಕ ಸಭೆಯನ್ನ ಮಾಡುವಂಥದ್ದು. ಅಂದರೆ ಜನರಿಗೆ ಮುಟ್ಟಿಸುವಂಥದ್ದು, ಆ ಭಾಗದ ಜನರಿಗೆ ಈ ಬೆಲೆ ಏರಿಕೆಯಿಂದ ಜನನು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಈ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಜನ ಒಂದು ರೀತಿ ಈ ಬೆಲೆ ಏರಿಕೆಯಿಂದ ಬದುಕು ಒಂಥರ ದುಸ್ತರ ಆಗೋಗ್ಬಿಟ್ಟಿದೆ. ಅದರ ಪರಿಣಾಮವಾಗಿ ದಿನನಿತ್ಯದ ವಸ್ತುಗಳೇನಿದೆ, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ದವಸ ಧಾನ್ಯಗಳಿರ್ಬೋದು, ಇವೆಲ್ಲ ಬೆಲೆ ಏರಿಕೆನೂ ಆಗಿದೆ ಪೆಟ್ರೋಲು ಮತ್ತು ಡೀಸೆಲ್ ಏರಿಕೆಯಿಂದ. ಮತ್ತು ರೈತರ ಹೆಸರಲ್ಲಿ ಮೋಸ ಮಾಡಿ ಹಾಲಿಂದ ಒಂದು ದರವನ್ನು 2 ಬಾರಿ ರೈಸ್ ಮಾಡಿದ್ರು. ಪ್ರತಿ ಬಾರಿ ಹೇಳಿದಾಗ ರೈತರು ಕೊಡ್ತೀನಿ ಅಂತ ಹೇಳಿದ್ರು. ಹಾಲು ಬೇರೆ, ಮೊಸರು ಬೇರೆ, ರೈಸು. ಈಗ ಎಲ್ಲಿ ಯಾರು ಕೊಡ್ತಾರೆ ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆ. ಅದರಲ್ಲಿ ಎಷ್ಟು ಲೂಟಿ ಹೊಡಿತಾರೆ ಅನ್ನೋದನ್ನು ಇನ್ನೂ ನಮಗೆ ಗೊತ್ತಿಲ್ಲ. ಈ ರೀತಿ ಬೆಲೆ ಏರಿಕೆ ಬಿಸಿ ನಮ್ಮಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ 20 ತಿಂಗಳಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಮಾಡಿದಂಥ ಯಾರಾದರೂ ಧೀಮಂತ ಮುಖ್ಯಮಂತ್ರಿ ಇದ್ರೆ ಅದು ಓನ್ಲಿ ಒನ್ ಸಿದ್ದರಾಮಯ್ಯನವರು, ಮೂಡಾ ಸಿದ್ದರಾಮಯ್ಯನವರು. ಓನ್ಲಿ ಒನ್ ಮೂಡಾ ಸಿದ್ದರಾಮಯ್ಯನವರು. ಅಷ್ಟು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ.
ಆಸ್ತಿ ನೋಂದಾವಣೆ ನಾವಿದ್ದಾಗ ನಾನು ಕಡಿಮೆ ಮಾಡಿದೆ 10%. ಜನಗಳಿಗೆ ಹೆಲ್ಪ್ ಆಗಲಿ, ಬಡವರಿಗೆ ಹೆಲ್ಪ್ ಆಗಲಿ, ಮಿಡಿಲ್ ಕ್ಲಾಸ್ ಅವ್ರಿಗೆ ಅಂತೇಳಿ ನಾವು 10% ರಿಡ್ಯೂಸ್ ಮಾಡಿದ್ರಿ. ಇವರು 600% ಜಾಸ್ತಿ ಮಾಡಿದ್ದಾರೆ. ಆಸ್ತಿಯ ಗೈಡ್ಲೈನ್ಸು ಅದನ್ನು ಜಾಸ್ತಿ ಮಾಡಿದ್ರು, ಯಾಕಂದ್ರೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಬರ್ತೈತೆ ಅಂತ. ವಿದ್ಯುತ್ ಶುಲ್ಕ ಜಾಸ್ತಿ ಆಯಿತು, ಹಾಲು ಮೊಸರು ಜಾಸ್ತಿ ಆಯಿತು, ಪ್ರಯಾಣಿಕರ ಬಸ್ ದರ 15% ಜಾಸ್ತಿ ಆಯಿತು, ಮದ್ಯದ ದರ ಹೋಗ್ತಾನೆ ಇದೆ, ಮದ್ಯದ ದರ ಏರಿಕೆ ಆಗ್ತಾನೆ ಇದೆ, ಮದ್ಯದ ದರ, ಮೆಟ್ರೋ ದರ ಏರಿಕೆ ಆಯಿತು, ಸರ್ಕಾರಿ ಕಾಲೇಜುಗಳ ಪ್ರವೇಶ ಶುಲ್ಕ 10% ಜಾಸ್ತಿ ಆಯಿತು, ಬಿತ್ತನೆ ಬೀಜಗಳು 60% ಜಾಸ್ತಿ, ಎಲೆಕ್ಟ್ರಾನಿಕ್ ವಾಹನಗಳ ತೆರಿಗೆ ಕಡಿಮೆ ಇತ್ತು, ಅದಕ್ಕೆ 10% ಜಾಸ್ತಿ ಮಾಡಿದ್ರು. ಬಿಯರ್ ದರ 60% ಜಾಸ್ತಿ, ಪೆಟ್ರೋಲ್ ಡೀಸೆಲ್ ಮತ್ತೆ ಜಾಸ್ತಿ, ಕಾವೇರಿ ಕುಡಿಯೋ ನೀರು ಕಾಯ್ತಾ ಇದೆ ನೆಕ್ಸ್ಟ್ ಇದಕ್ಕೆ, ಅದನ್ನು ಜಾಸ್ತಿ. ಈಗ ಕಸ, ಪುಣ್ಯಾತ್ಮ ಈ DK ಶಿವಕುಮಾರ್ ಮತ್ತು ಈ ಸಿದ್ದರಾಮಯ್ಯ ಕಸದಿಂದ ರಸ ತೆಗೆಯುವಂಥದ್ದು ಕಂಡುಹಿಡಿದವ್ರು ಇವರೊಬ್ಬರೇ. ಇಷ್ಟು ದಿನದಿಂದ ಕಸ ಅಂತ ಅದನ್ನೆಲ್ಲ ಬಿಸಾಕ್ಬಿಡ್ತಾ ಇದ್ರು. ಈ ಮನುಷ್ಯರು ಇವರಿಬ್ಬರು ಬಂದ ಮೇಲೆ ಕಸದಿಂದ ರಸ ತೆಗೆದು ಅದರಲ್ಲಿ ದುಡ್ಡು ಹೊಡೆಯೋದು, ಅದರಲ್ಲಿ ಕೋಟಿ ಕೋಟಿ ಲೂಟಿ. ಈಗ ಪ್ರತಿ ಮನೆಗೂ ಕೂಡ ಏನು ಗಾರ್ಬೇಜ್ ಸೆಸ್ ಇತ್ತು ಅದು ಡಬಲ್ ಮಾಡಿದ್ದಾರೆ. ಈಗ ಈ ಹೋಟೆಲ್ಗಳಿಗಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ, ಅದು 3 ಪಟ್ಟು ಜಾಸ್ತಿ ಆಗಿದೆ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಖಾಲಿ ಇರೋದು, ಗ್ರೌಂಡ್ ಖಾಲಿ ಇರೋ ಗ್ರೌಂಡ್ಗೂ ಕಸ, ಖಾಲಿ ಗ್ರೌಂಡ್ ಇದ್ರೆ ನಿಮ್ದು ಅದಕ್ಕೂ ಕಸ, ಖಾಲಿ ಸೈಟ್ ಇದ್ರೆ ಅದರಲ್ಲೂ ಕಸ, ಅದಕ್ಕೂ ಕಸ ಬೀಳ್ತೈತೋ ಇಲ್ಲ ಗೊತ್ತಿಲ್ಲ, ನಮ್ಗೆ ಮಾಮೂಲಿ ಕೊಟ್ಬಿಡಿ. ನೀವು ಕಸ ಬಿದ್ದರೂ ಸರಿ ಬೀಳ್ದಿದ್ರು ಸರಿ. ಈಗೇನೋ ಮನೆಯೊಳಗೇನೋ ಕಸ ಬರುತ್ತೆ ಎತ್ಕೊಂಬಂದು ಎಲ್ಲ ನಾವು ಕಾರ್ಪೊರೇಷನ್ ವ್ಯಾನ್ಗಳಿಗೆ ಕೊಡ್ತೀರಿ, ನಾವು ಆಟೋಗಳಿಗೆ ಕೊಡ್ತೀರಿ. ಈ ಖಾಲಿ ಸೈಟಲ್ಲಿ ಯಾರು ತಂದು ಕೊಡ್ತಾರೆ? ಯಾರು ತಂದು ಕೊಡ್ತಾರೆ? ದಿನನಿತ್ಯ ವರ್ಷಕ್ಕೊಂದ್ಸರಿ ಏನೋ ತೆಕ್ಕೊಂಡು ಹೋಗ್ಬೋದು ಅಷ್ಟೇ. ಅದು ಯಾರಾದ್ರೂ ಬಿಸಾಕಿದ್ರೆ ಅದಕ್ಕೂ ಸೆಸ್ಸು. ನನಗನ್ಸ್ತೈತೆ ಇದರಿಂದನೇ ನನಗೆಂತದ 1,500-2,000 ಕೋಟಿ ಲೂಟಿ ಹೊಡಿತಾರೆ. ಇದರಿಂದ 1,500-2,000 ಕೋಟಿ ಕಾರ್ಪೊರೇಷನ್ಗೆ ಇದರಿಂದನೇ ಆದಾಯ ಮಾಡ್ಗಣಕ್ಕೆ ಮಾಡ್ತಾ ಇದ್ದಾರೆ ಕಸದಿಂದ. ಇನ್ನೂ ರಸ್ತೆಗಳು ಆಳ ಬಿದ್ದು ಹೊರಟೋಗಿದೆ, ಎಲ್ಲ ಗುಂಡಿ ಬಿದ್ದು ಹೊರಟೋಗಿದೆ, ಒಂದು ಡೆವಲಪ್ಮೆಂಟ್ ಇಲ್ಲ, ಪಾರ್ಕ್ಗಳ ಮೇಂಟೆನೆನ್ಸ್ ಇಲ್ಲ. ಮೊನ್ನೆ ಸಿದ್ದರಾಮಯ್ಯ ಬಡ್ಜೆಟ್ ಅಲ್ಲಿ ನಾವೆಲ್ಲ ಬೆಂಗಳೂರು MLAಗಳು ಖುಷಿ ಎಲ್ಲರೂ 7,000 ಕೋಟಿ ಕೊಟ್ಬಿಟ್ಟವ್ರೆ ಅಂತ. 7,000 ಕೋಟಿ. ನಾನು ನಿನ್ನೆ ಕಮಿಷನರ್ಗೆ ಫೋನ್ ಮಾಡಿದ್ದೆ, ಏನಪ್ಪ ಅದರದ್ದು ಪ್ರೋಗ್ರಾಮ್ ಕೊಡು, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಅಂದೆ. ಮಾಧ್ಯಮದಲ್ಲೇನು ಅವತ್ತು ನಾನು ನೋಡಿದೆ, ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲೂ ಕೂಡ ಪ್ರಿಂಟ್ ಮಾಧ್ಯಮದಲ್ಲೂ ಬರಪೂರ ಬಳುವಳಿ, ಬರ ಅಲ್ಲ ಬರಪೂರ ಬಳುವಳಿ. ನಾನು ಕೇಳಿದೆ 7,000 ಕೋಟಿ ಅಂದ್ರೆ ಏನಪ್ಪಾ, ನಮ್ಮ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 400 ಕೋಟಿ ಬರ್ತೈತೆ ಅಭಿವೃದ್ಧಿಗೆ, ಎಲ್ಲ ಫ್ಲೈಓವರ್ಸು, ಪಾರ್ಕು, ಎಲ್ಲ ಹೋಗ್ತೈತೆ ಅಂತ ತಿಳ್ಕೊಂಡಿದ್ದೆ. ಕೇಳಿದ್ರೆ ಅದಕ್ಕಲ್ಲಂತೆ, ಟನಲ್ ಕೊರಿತಾವ್ರಲ್ಲ, ಅದಕ್ಕೆ ಶಿಫ್ಟ್ ಮಾಡ್ಕೊಂಬಿಟ್ಟವ್ರಂತೆ. ಟನಲ್ ಎಲ್ಲೆಲ್ಲಿ ಓಪನ್ ಆಗ್ತೈತೆ ಮೇಲೆ, ಆ ಟನಲ್ ಓಪನ್ ಆಗ್ತೈತಲ್ಲ ಮೇಲೆ ರೋಡಲ್ಲಿ, ಅದನ್ನ ಮಾಡೋಕ್ಕೆ ಈ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಂತ ಇದ್ದಾರೆ. ಅವತ್ತು ಹೇಳಿದ್ದು ಅಭಿವೃದ್ಧಿ ಕಾರ್ಯಕ್ಕೆ. ಇನ್ನು ಟನಲ್ ಆಗದೆ ಅವಾಗ, ಅಭಿವೃದ್ಧಿ ಕಾರ್ಯ ನಡೆಯೋದೇ ಅವಾಗ. ಅಂದ್ರೆ ಲೂಟಿಗೋಸ್ಕರ ಇವತ್ತು ಇಳಿದಿರೋ ಅಂಥದ್ದನ್ನ ನಾವು ನೋಡ್ತಾ ಇದ್ದೀವಿ.